ಹೆಲೋ ಗಾಯ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ರಾಗಿ ರೊಟ್ಟಿ. ಅದು ಯಾವ ಥರ ಮಾಡೋದು ಅಂದರೆ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೊಂಡು ತೊಗೊತಾ ಇದ್ದೀನಿ. ನಾನು ಇದನ್ನ ಸರಿಯಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನ ನೀರು ಚೆನ್ನಾಗಿ ಕುದೀತಿರುವಾಗ ತಗೊಂಡು ಹಿಟ್ಟು ಕಲಸಿ ಮಾಡ್ತಾ ಇರೋದು ಇವತ್ತಿಲ್ಲಿ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಸೈಡಿಗೆ ಹಿಟ್ಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಅದು ಚೆನ್ನಾಗಿ ಕುದ್ದಿರೋ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಗುಣಿ ಥರ ಮಾಡ್ಕೊಂಬಿಟ್ಟು ಅದ್ರ ಮಧ್ಯದಲ್ಲಿ ಹಾಕಿ ಒಂದು ಸೌಟು ಅಥವಾ ಸುಂಚ್ಕ, ನಾವು ರೊಟ್ಟಿ ತೆಗಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸುಂಚ್ಕದಿಂದ ಯೂಸ್ ಮಾಡಿಕೊಂಡು ಹಿಟ್ಟನ್ನ ಒಳಗೆ ನೀರು ಹತ್ರ ನೀರಿಗೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತ ಕಲಿಸ್ಬೇಕಾಗುತ್ತದೆ. ಕೈ ಇಡಬಾರ್ದು, ತುಂಬ ಬಿಸಿ ಇರುತ್ತೆ ನೀರು. ಸೊ ನಾನಲ್ಲಿ ಸುಂಚ್ಕದಲ್ಲಿ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಿಟ್ಟು ಎಲ್ಲ ಮುಚ್ಚಿದ ಮೇಲೆ ಸ್ವಲ್ಪ ತಣ್ಣಗಾಗಿದೆ, ಮುಟ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಇದನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಆದರೂ ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡಬೇಕು. ರೂಢಿ ಇದ್ದವ್ರಿಗೆ ಏನು ಅನಿಸಲ್ಲ, ಸ್ವಲ್ಪ ಹೊಸ್ದಾಗಿ ಮಾಡೋರಿಗೆ ಕಷ್ಟ ಅನಿಸ್ಬೋದು. ಏನೂ ಆಗೋಲ್ಲ. ಈ ಥರ ಕಲಿಸ್ಕೊಂಡು ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ಸಾಫ್ಟಾಗಿ. ಅದರಲ್ಲಿ ಸ್ವಲ್ಪ ಹಿಟ್ಟು ನೋಡ್ಕೊಂಡು ತೊಗೋಬೇಕು. ಒಂದು ನಮಗೆ ಗೊತ್ತಾಗುತ್ತಲ್ಲ ಒಂದು ರೊಟ್ಟಿಗೆ ಎಷ್ಟು ಬೇಕು. ಚಪಾತಿ ತೊಗೊತಿರಲ್ಲ ಅದೇ ಥರನೇ ಅಷ್ಟೇ ಹಿಟ್ಟನ್ನ ತಗೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು ನಾವು ಕೈಯಲ್ಲಿ. ಈ ಥರ ಶೇಪ್ ಮಾಡಿದರೆ ಸೈಡಲ್ಲಿ ಒಡೆಯೋಲ್ಲ ಅಂತ ಅಷ್ಟೇ. ಈ ಥರ ಸ್ವಲ್ಪ ನಮಗೊಂದು ಅಳತೆ ಸಿಗೋ ತನಕ ತಟ್ಕೊಂಡು ಕೈಲಿ ತಟ್ತಾರೆ. ನಾನಿಲ್ಲಿ ಹತೋಟಿಯಿಂದ ತಗೊಂಡು ಉತ್ತಾ ಇದ್ದೀನಿ ಇವತ್ತು. ನಾನು ಹಿಟ್ಟು ಹಾಕ್ಕೊಂಡು ಉತ್ಕೊಂಡ್ರೆ ಈ ಥರ ರೊಟ್ಟಿ ರೆಡಿ ಆಗುತ್ತೆ. ಈ ಕಡೆ ಹಂಚು ಸಹ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಆ ರೊಟ್ಟಿ ರೆಡಿ ಮಾಡ್ಕೊಂಡಿರೋ ರೊಟ್ಟಿನೂ ಸಹ ಹಾಕ್ಕೊಂಡು ಇವಾಗ ಅದಕ್ಕೆ ನೀರನ್ನ ಹಚ್ಚಬೇಕು. ತಣ್ಣೀರೇ ಇದೇನು ಬಿಸಿನೀರಲ್ಲ, ತಣ್ಣೀರನ್ನ ಒಂದು ಬಟ್ಟೆಯಿಂದ ಆ ರೊಟ್ಟಿಗೆಲ್ಲ ಹಚ್ಕೋಬೇಕು. ನೋಡಿ, ನೀರು ಹಚ್ಚಿ ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಅದು ಸ್ವಲ್ಪ ಗುಳ್ಳೆ ಬರೋ ಥರ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಅದನ್ನ ತಿರುವಿ ಹಾಕಬೇಕು. ಈ ಥರ ತಿರುಗಿಸಿ ಬೇಯಿಸೋದ್ರಿಂದ ಸೈಡೆಲ್ಲ ಬೇಯುತ್ತೆ ಅಂತ ಅಷ್ಟೇ. ಇದನ್ನ ಇವಾಗ ತಿರುವಿ ಹಾಕ್ತಾಯಿದ್ದೀನಿ ನಾನು. ಆ ಸೈಡು ಸಹ ಅದೇ ಥರನೇ ಬೇಯಿಸ್ಕೋಬೇಕು. ನೋಡಿ, ಒಂದು ಬಟ್ಟೆ ಸಹಾಯದಿಂದ ಸಹ ಈ ಥರ ಒತ್ಕೋಬೋದು. ಒತ್ತೋದೇನಕ್ಕೆ ಅಂದರೆ ಬೇಗ ಇದಾಗಲಿ ಅಂತ ಅಷ್ಟೇ. ಈ ಥರ ರೊಟ್ಟಿ ರೆಡಿ ಆಗುತ್ತೆ. ಇದೇ ಥರ ಎಲ್ಲ ರೊಟ್ಟಿನೂ ಸಹ ನಾನು ಇಲ್ಲಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾನಿವತ್ತು ತುಪ್ಪ ಮತ್ತು ಕೆಂಪು ಚಟ್ನಿ ಜೊತೆಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡಿ, ಕೆಂಪು ಚಟ್ನಿ, ಇದ್ರ ಜೊತೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಚಟ್ನಿ ಜೊತೆ ಕೊಟ್ಟಿದ್ದೀನಿ. ನೀವು ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.